ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದ ಶಿವಕಾಂತ್ ಮಹಾಜನ್ ಅವರ ನೂತನ ಮನೆಗೆ ಜಗದ್ಗುರು ಶ್ರೀ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮೈಸೂರು ಇವರು ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಕಲಬುರಗಿ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದ ಶಿವಕಾಂತ್ ಮಹಾಜನ್ ಅವರ ಮನೆಯಲ್ಲಿ ಜಗದ್ಗುರು ಶ್ರೀ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮೈಸೂರು ಇವರು ಆಗಮಿಸಿ ಬೆಳಿಗ್ಗೆ ವಿಶೇಷ ಪೂಜೆಯನ್ನ ಮಾಡಿದರು. ವಿಶೇಷವಾಗಿ ಶಿವಕಾಂತ್ ಹಾಗೂ ಕೋಮಲ್ ದಂಪತಿಗಳಿಗೆ ಅಂಕುಶ್ ಮಹಾಜನ್ ಮತ್ತು ಪರಿವಾರದವರಿಗೆ ಆಶೀರ್ವಾದ ಮಾಡಿದರು. ನಂತರ ಬಂದ ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಡಾಕ್ಟರ್ ಶರಣಕುಮಾರ್ ಮೋದಿ, ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲಗುಂದಿ, ಜಾತ್ಯತೀತ ಜನತಾದಳ ಪಕ್ಷದ ಹಿರಿಯ ಮುಖಂಡರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಕೋಡಲ ಹಂಗರ್ಗ, ಸಂಗಮೇಶ್ ನಾಗನಹಳ್ಳಿ, ಮಂಜು ರೆಡ್ಡಿ ಸೇರಿದಂತೆ ಕಲಬುರಗಿ ನಗರದ ಅನೇಕ ಜನ ರಾಜಕೀಯ ಮುಖಂಡರುಗಳು ಉಪಸ್ಥಿತರಿರುವ ಮೂಲಕ ಸುತ್ತೂರು ಶ್ರೀಗಳ ಆಶೀರ್ವಾದ ಪಡೆದರು. ಜಗದ್ಗುರು ಶ್ರೀ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮೈಸೂರು ಇವರು ಇಂದು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶರಣರ ದರ್ಶನ ಪಡೆದು ಪಾದಪೂಜೆಯ ನಂತರ ನೂತನವಾಗಿ ನಿರ್ಮಿಸಲಾಗಿರುವ ಹೈಟೆಕ್ ದಾಸೋಹ ಮಹಾಮನೆಯನ್ನ ಉದ್ಘಾಟಿಸಿದರು. ಜಗದ್ಗುರು ಶ್ರೀ
ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮೈಸೂರು ಇವರು ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ ವತಿಯಿಂದ ಸುತ್ತೂರು ಶ್ರೀಗಳಿಗೆ ಭವ್ಯವಾಗಿ ಸ್ವಾಗತಿಸಲಾಯಿತು. ನಂತರ ಸುತ್ತೂರು ಶ್ರೀಗಳು ಗರ್ಭಗೃಹದಲ್ಲಿನ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದರು. ನಂತರ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ, 9ನೆಯ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಅಪ್ಪಾಜಿಯವರ ಸುಪುತ್ರಿಯರಾದ ಕುಮಾರಿ ಶಿವಾನಿ ಭವಾನಿ ಮತ್ತು ಮಹೇಶ್ವರಿಯವರು ಭಕ್ತಿಭಾವದಿಂದ ಸುತ್ತೂರು ಶ್ರೀಗಳ ಪಾದಪೂಜೆಯನ್ನ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು 200 ವರ್ಷಗಳ ಹಿಂದೆ ತಮ್ಮ ಅಮೃತ ಹಸ್ತದಿಂದ ಪ್ರಜ್ವಲಿಸಿದ ನಂದಾದೀಪವನ್ನ ಕೂಡ ವೀಕ್ಷಿಸಿದರು. ನಂತರ ನೂತನವಾಗಿ ನಿರ್ಮಿಸಲಾಗಿರುವ ದಾಸೋಹ ಮಹಾಮನೆಯನ್ನ ವೀಕ್ಷಿಸಿದರು. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನೂತನ ದಾಸೋಹ ಮಹಾಮನೆಯನ್ನ ನಿರ್ಮಿಸಲಾಗಿದ್ದು, ಇದರಲ್ಲಿ 12 ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮ್ ವೆಸೆಲ್ ಜಾಕೆಟ್ಸ್ ಗಳನ್ನು ಪುಷ್ಪದಿಂದ ಪೂಜೆಗೈಯುವ ಮೂಲಕ ಸುತ್ತೂರು ಶ್ರೀಗಳು ಉದ್ಘಾಟಿಸಿದರು. ಈ ಸ್ಟೀಮ್ ವೆಸೆಲ್ ಜಾಕೆಟ್ಗಳ ಮೂಲಕ 1 ಗಂಟೆಯಲ್ಲಿ 10 ಕ್ವಿಂಟಾಲ್ ಅನ್ನವನ್ನ ತಯಾರಿಸಬಹುದು. ಅಲ್ಲದೆ ಎಲ್ಪಿಜಿ ಗ್ಯಾಸ್ ಮತ್ತು ಬೆಂಕಿ ಎರಡರ ಮೇಲೂ ಇವುಗಳನ್ನು ಬಳಸಬಹುದಾಗಿದೆ. ಇನ್ನು ದೊಡ್ಡ ಗಾತ್ರದ ಒಲೆಗಳನ್ನು ಸಹ ಸುತ್ತೂರು ಶ್ರೀಗಳು ಉದ್ಘಾಟಿಸಿದರು. ಈ ಒಲೆಗಳನ್ನು ವಿದ್ಯುತ್ ಮತ್ತು ಗ್ಯಾಸ್ ಎರಡರ ಮೇಲೂ ಬಳಸಬಹುದು. ಇವುಗಳ ಮೂಲಕ ಜೋಳದ ರೊಟ್ಟಿ, ಚಪಾತಿ ಮತ್ತು ಹೋಳಿಗೆಗಳನ್ನು ಮಾಡಬಹುದು. ನೂತನ ದಾಸೋಹ ಮಹಾಮನೆಯಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನ ನೀಡಲಾಗಿದ್ದು, ಪೈಪ್ಲೈನ್ ಮೂಲಕ ಅಡುಗೆಯ ನೀರು ಡ್ರೇನ್ ಆಗುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. 5 HP ಸಾಮರ್ಥ್ಯದ ಹೊಗೆರಹಿತ ಗ್ಯಾಸ್ ಮಷಿನ್ಗಳನ್ನು ಅಳವಡಿಸಲಾಗಿದೆ. ಅಲ್ಲದೆ ಸುರಕ್ಷತೆಯ ದೃಷ್ಟಿಯಿಂದ ಯಾವುದೇ ಅಗ್ನಿ ಅವಘಡಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸೈರನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇವೆಲ್ಲವುಗಳನ್ನು ಸುತ್ತೂರು ಶ್ರೀಗಳು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ, ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್, ಶರಣಬಸವೇಶ್ವರ ಸಂಸ್ಥಾನ ಕಲಬುರ್ಗಿಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್ ಸೇರಿದಂತೆ ಕುಮಾರಿ ಶಿವಾನಿ ಭವಾನಿ ಮತ್ತು ಮಹೇಶ್ವರಿ ಉಪಸ್ಥಿತರಿದ್ದರು. ಕಲಬುರಗಿ ನಗರ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಭವ್ಯ ರಥೋತ್ಸವ ವೀಕ್ಷಿಸಲು ಸಜ್ಜಾಗಿದೆ ಎಂದು ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಐತಿಹಾಸಿಕ ಶ್ರೀ ಶರಣಬಸವೇಶ್ವರ ದೇವಾಲಯವು ತ್ಯಾಗ ಮತ್ತು ಸೇವೆಯ ಸಾಕಾರ ಮೂರ್ತಿ ಮತ್ತು ಸಮಾಜ ಸುಧಾರಕ ಸಂತ ಶ್ರೀ ಶರಣಬಸವೇಶ್ವರರ 204ನೆಯ ಪುಣ್ಯತಿಥಿಯ ಸ್ಮರಣಾರ್ಥ 204ನೆಯ ಯಾತ್ರಾ ಮಹೋತ್ಸವ ಮತ್ತು ರಥೋತ್ಸವವನ್ನು ವೀಕ್ಷಿಸಲು ಸಜ್ಜಾಗಿದೆ. ಈ ಬಾರಿಯ ರಥೋತ್ಸವದಲ್ಲಿ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಅನುಪಸ್ಥಿತಿಯು ಭಕ್ತರೆಲ್ಲರಿಗೂ ಅನುಭವಕ್ಕೆ ಬರಲಿದೆ. ಇದೇ ಮೊದಲ ಬಾರಿಗೆ
ಅವರ ಉತ್ತರಾಧಿಕಾರಿ 9ನೇ ಮಹಾದಾಸೋಹ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ಮಹಾಮನೆಯ ಮಹಾತಾಯಿಯಾದ ಮಾತೋಶ್ರೀ ಪೂಜ್ಯ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿ ಹಾಗೂ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಮುಖ ದಿನದ ಎಲ್ಲಾ ಧಾರ್ಮಿಕ ವಿಧಿ ವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಮಾತೋಶ್ರೀ ಡಾಕ್ಟರ್ ಅವ್ವಾಜಿ ಮಾತನಾಡಿ, ಫೆಬ್ರವರಿ 4, 5, 6 ಮತ್ತು 7ರಂದು ಯಾತ್ರೆ ಹಾಗೂ ರಥೋತ್ಸವ ಉದ್ಘಾಟನೆಯ ಪೂರ್ವಭಾವಿಯಾಗಿ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿ ಇರುವ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 8ನೇ ಮಹಾದಾಸೋಹ ಪೀಠಾಧಿಪತಿಗಳಾದ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಜೀವನ ಮತ್ತು ಅವರು ನೀಡಿದ ಕೊಡುಗೆಯ ಕುರಿತು ಜ್ಞಾನದಾಸೋಹಿ ಎಂಬ ಸರಣಿ ನಾಟಕವನ್ನು ಪ್ರದರ್ಶಿಸಲಾಗುವುದು ಎಂದರು. ಸಂಸ್ಥಾನವು ವಾರ್ಷಿಕ ಯಾತ್ರೆ ಮತ್ತು ರಥೋತ್ಸವದ ಭಾಗವಾಗಿ ಮುಗುಳು ನಾಗಾವಿ ಕಟ್ಟಿಮನಿ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಪ್ರತಿಷ್ಠಿತ ಅಪ್ಪ ಪ್ರಶಸ್ತಿಯನ್ನು ನೀಡಲು ನಿರ್ಧರಿಸಿದೆ ಎಂದು ಘೋಷಿಸಿದರು. ವಾರ್ಷಿಕವಾಗಿ ನೀಡುವ ದಾಸೋಹ ಜ್ಞಾನರತ್ನ ಪ್ರಶಸ್ತಿಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರುವ ಅರಣ್ಯ ಮತ್ತು ಪರಿಸರ ಖಾತೆಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ನೀಡಲಾಗುವುದು. ಇದೇ ಸಂದರ್ಭದಲ್ಲಿ 10 ವೈದ್ಯ ದಂಪತಿಗಳಿಗೆ ವೈದ್ಯಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲು ತೀರ್ಮಾನಿಸಲಾಗಿದೆ. ಜೊತೆಗೆ ರಾಷ್ಟ್ರೀಯ ಆಂಗ್ಲ ದಿನಪತ್ರಿಕೆ ದಿ ಹಿಂದೂ ಪ್ರಕಟಿಸಿದ ದಾಸೋಹ ಮತ್ತು ಮಾನವೀಯತೆ ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ಸಂಸ್ಥಾನಕ್ಕೆ ನೀಡಿದ ಸೇವೆಯನ್ನು ಗುರುತಿಸಿ ಯೂಟ್ಯೂಬ್ ವಿಷಯ ರಚನಾಕಾರರನ್ನು ಸನ್ಮಾನಿಸಲು ನಿರ್ಧರಿಸಲಾಗಿದೆ. ಫೆಬ್ರವರಿ 6ರಂದು ದಾಸೋಹ ಮಹಾಮನೆಯಲ್ಲಿ ಅಪ್ಪ ಪ್ರಶಸ್ತಿ, ವೈದ್ಯರತ್ನ ಪ್ರಶಸ್ತಿ ಪ್ರದಾನ, ದಾಸೋಹ ಮತ್ತು ಮಾನವೀಯತೆ ಪುಸ್ತಕ ಬಿಡುಗಡೆ ಮತ್ತು ಯೂಟ್ಯೂಬ್ ವಿಷಯ ರಚನಾಕಾರರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದ್ದು, ದಾಸೋಹ ಜ್ಞಾನರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಪ್ರತ್ಯೇಕ ದಿನದಂದು ನಡೆಸಲಾಗುವುದು. ದೇಶ ಮತ್ತು ವಿದೇಶಗಳ ಭಕ್ತರು ಕೋಮು ರೇಖೆಗಳನ್ನು ಮೀರಿ ವಿಶಾಲವಾದ ಶರಣಬಸವೇಶ್ವರ ದೇವಾಲಯ ಸಂಕೀರ್ಣದಲ್ಲಿ ಶರಣಬಸವೇಶ್ವರರು ಬಳಸುತ್ತಿದ್ದ ಬೆಳ್ಳಿ ತಟ್ಟೆ ಪ್ರಸಾದ ಬಟ್ಟಲು ಪ್ರದರ್ಶನದ ಐತಿಹಾಸಿಕ ಘಟನೆಯನ್ನು ವೀಕ್ಷಿಸಲು ಒಂದೆಡೆ ಸೇರುತ್ತಾರೆ. ವರ್ಷಕ್ಕೊಮ್ಮೆ ರಥೋತ್ಸವದ ಸಮಯದಲ್ಲಿ ಪ್ರದರ್ಶಿಸಲಾಗುವ ಪ್ರಸಾದ ಬಟ್ಟಲು ಜೊತೆಗೆ ಭಕ್ತರಿಗೆ ಸಂತ ಶ್ರೀ ಶರಣಬಸವೇಶ್ವರರು ಬಳಸುತ್ತಿದ್ದ ಲಿಂಗಸಜ್ಜಿಕೆ ಅಂದರೆ ಲಿಂಗವನ್ನು ಇಡಲು ಬಳಸಿದ ಶ್ರೀಗಂಧದ ಪೆಟ್ಟಿಗೆಯನ್ನು ನೋಡುವ ಅವಕಾಶವು ಸಿಗುತ್ತದೆ. ರಥೋತ್ಸವದ ಆರಂಭವನ್ನು ಸೂಚಿಸಲು ಶಂಖವನ್ನು ಊದುವುದು ಹಿಂದಿನಿಂದ ಬಂದ ವಾಡಿಕೆ. ನೆರೆಯ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ವಿವಿಧ ಭಾಗಗಳ ದೂರದ ಜಿಲ್ಲೆಗಳಿಂದ ಭಕ್ತರು ವಾರ್ಷಿಕ ಯಾತ್ರಾ ಮತ್ತು ರಥೋತ್ಸವದಲ್ಲಿ ಭಾಗವಹಿಸಲು ಶ್ರೀ ಶರಣಬಸವೇಶ್ವರ ದೇವಾಲಯಕ್ಕೆ ಬರುತ್ತಾರೆ. ಈ ವರ್ಷ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರೂ ಆಗಿರುವ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಅವರು ದೇಣಿಗೆ ನೀಡಿದ ಅಮೂಲ್ಯವಾದ ಕರುಂಗಲಿ ಮರವನ್ನು ಬಳಸಿ ರಥವನ್ನು ಹೊಸದಾಗಿ ನಿರ್ಮಿಸಲಾಗಿದೆ. ಈ ದೇವಾಲಯವು ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಶಾಶ್ವತ ಬಾಂಧವ್ಯವನ್ನು ಸೃಷ್ಟಿಸುವ ಕೋಮು ಸೌಹಾರ್ದತೆಯ ಸಂಕೇತವಾಗಿದೆ ಎಂದು ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್, ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಾತ್ರಾ ಮಹೋತ್ಸವ, ಅದಕ್ಕೋಸ್ಕರ ನಾವು ಅಪ್ಪಾಜಿಯವ್ರದ್ದು ಒಂದು ಸುಮಾರು 30 ಅಡಿ ಕಟೌಟನ್ನು ಹಾಕಿಸಿ ಅಪ್ಪಾಜಿಯವ್ರದ್ದು ಈ ಸಲ ಯಾತ್ರಾ ಮಹೋತ್ಸವ ಪ್ರಾರಂಭ ಮಾಡ್ತೇವೆ. ಮತ್ತು ಅಪ್ಪಾಜಿಯವರ ಕನಸಿನ ಅವರ ಮಾಡಿದಂಥದ್ದು ಅಂದರೆ ಗೋಪುರ ಎಲ್ಲ ಸಮಾಧಿಗಳ ಅಂದರೆ ಎಲ್ಲ ಪೂಜ್ಯರ ಲಿಂಗೈಕ್ಯ ಎಲ್ಲ ಸಮಾಧಿಗಳ ಮೇಲೆ ಗದ್ದಿಗೆ ಮೇಲೆ ಒಂದು ಗೋಪುರ ಆಗಬೇಕಂತ ಅಪ್ಪಾಜಿಯವರು ಅವರೇನು ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದರು. ಎಲ್ಲ ಎಸ್ಟಿಮೇಟು ಮತ್ತು ಇದು ಮತ್ತು ಈ ಮಾರ್ಬಲ್ದೇ ಮಾಡಬೇಕಂತ ಮಾರ್ಬಲ್ ಸುಧಾ ಖರೀದಿ ಮಾಡಿ ಅಪ್ಪಾಜಿಯವರು ಮಾಡಿ ಈಗ ನಾವು ಸ್ಟ್ರಕ್ಚರ್ ಒಂದು ನಾವು ಈ ಸಲ ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತು ಇದು ಜಾತ್ರೆ ಆದಮೇಲೆ ಮತ್ತು ಅದಕ್ಕೆ ಮಾರ್ಬಲ್ದ ರೂಪದಲ್ಲಿ ಅಪ್ಪಾಜಿಯವರ ಕನಸಿನಂತೆ ಅಪ್ಪಾಜಿಯವರು ನೆನೆಸಿದ ಮಾಡಿದ ಹಾಗೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಲು ಬಯಸ್ತೇವೆ. ಮತ್ತು ಈ ಸಲ ಪ್ರಸಾದವನ್ನು ನಮ್ಮ ಕಿಚನ್ ಪ್ರಸಾದವನ್ನು ಭಾಳ ಹೈಜೆನಿಕ್ ಆಗಿ ಮಾತೋಶ್ರೀಯವರು ಒಳ್ಳೆ ರೀತಿಯಿಂದ ಮಾಡಬೇಕಂತ ಹೇಳಿ ಅವರು ಮಾಡಿದ್ದಾರೆ. ಕೆಳಗಡೆ ಸುಮಾರು 7 ಒಳ್ಳೆ ಅಂದರೆ 7-8 ಕುಕ್ಕರ್ಗಳು, ಅದಕ್ಕೆ ನಾವು ಸ್ಟೀಮರ್ ಏನಿದೆ ಅದನ್ನು ಎಲೆಕ್ಟ್ರಿಕ್ ಆಗಲಿ ಮತ್ತು ಗ್ಯಾಸಿಂದಾಗಲಿ ಅದನ್ನು ಹೊಸದಾಗಿ ಮಾಡುತ್ತಾ ಇದ್ದೇವೆ. ಸುಮಾರು ಒಂದು 6,000 ಜನರಿಗೆ ಒಂದೇ ತಾಸಿನಲ್ಲಿ ಎಲ್ಲ ಸುಸಜ್ಜಿತವಾಗಿ ಹೈಜೆನಿಕ್ ಆಗಿ ಮಾಡಬೇಕಂತ ಪ್ರಸಾದ ವ್ಯವಸ್ಥೆಯನ್ನು ಈ ಸಲ ಪ್ರಾರಂಭ ಮಾಡಲಿದ್ದಾರೆ. ಇವತ್ತಿನ ದಿವಸ ನಮ್ಮ
ಸುತ್ತೂರು ಪೂಜ್ಯರಿಂದ ಅದರಿಂದ ಪೂಜ್ಯ ಕಾಲಿಡಿಸಿ ಉದ್ಘಾಟನೆಯೂ ಕೂಡ ಇವತ್ತು ಮುಂಜಾನೆ ಬೆಳಿಗ್ಗೆ ಮಾಡಲಾಗಿದೆ. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಘನ ಆಶೀರ್ವಾದದಿಂದ ಮತ್ತು ಪೂಜ್ಯ ದೊಡ್ಡಪ್ಪ ಎಸಪ್ಪ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ವರ್ಷದ ರಥೋತ್ಸವ ಕಾರ್ಯಕ್ರಮವನ್ನು ಬಹಳ ಭಕ್ತಿ ಮತ್ತು ಗೌರವದಿಂದ ಮಾಡಲಾಗುತ್ತದೆ. ಎಲ್ಲ ಕೈಗೊಂಡ ಕಾರ್ಯಕ್ರಮಗಳು ಅಣ್ಣವ್ರು ಈಗಾಗಲೇ ಎಲ್ಲ ವಿಸ್ತರಿಸಿದರು. ಅದ್ರ ಬಗ್ಗೆ ಶಾರ್ಟಾಗಿ ನಾನು ಹೇಳ್ತೇನೆ. ಉಚ್ಚಾಯಿ ಮತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಚಾಲನೆ ಕೊಡುವವರು. ರಥೋತ್ಸವ ದಿನ ಪ್ರಸಾದ ಬಟ್ಟಲು, ಲಿಂಗ ಸಜ್ಜಿಕೆ ದರ್ಶನ, ಭಕ್ತ ಸಂಕುಲಕ್ಕೆ ಅವರೇ ತೋರಿಸುವರು. ಚಿರಂಜೀವಿ ಪೂಜ್ಯ 9ನೇ ಪೀಠಾಧಿಪತಿ ಪೂಜ್ಯ ಅವರು. ಮಹಾದಾಸೋಹಿ ಶರಣಬಸವೇಶ್ವರರ 104ನೇ ಯಾತ್ರಾ ಮಹೋತ್ಸವಕ್ಕೆ ಹೊಸ ತೇರು ಮಾಡಿಸಲಾಗಿದೆ. ಈ ದಾಸೋಹ ಕಾರ್ಯ ಕೈಗೊಂಡರು ಮಾನ್ಯ ಮಂತ್ರಿಗಳಾದ ಶ್ರೀ ಈಶ್ವರ ಖಂಡ್ರೆ ಅಣ್ಣನವರು. ಮತ್ತು ದೇವಸ್ಥಾನ ಆವರಣದಲ್ಲಿ ಎಲ್ಲ ಪೀಠಾಧಿಪತಿಗಳ ಮಹಾಸಮಾಧಿಗಳ ಮೇಲೆ ಗೋಪುರ ನಿರ್ಮಾಣ ಮಾಡುವ ಕಾರ್ಯ ಕೈಗೊಳ್ಳಲಾಗಿದೆ. ಅದು ಪೂಜ್ಯ ಅಪ್ಪ ಅವರ ಸಂಕಲ್ಪವಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಾಸೋಹ ಜ್ಞಾನರಥ ಪ್ರಶಸ್ತಿ ಶ್ರೀ ಈಶ್ವರ ಖಂಡ್ರೆ ಅಣ್ಣನವರಿಗೆ ಮತ್ತು ಅವರ ಮನೆಯವರಾದ ಅಕ್ಕವರಿಗೆ ಅವ್ವ ಪ್ರಶಸ್ತಿಯನ್ನು ಕೊಡಲಾಗುತ್ತಿದೆ. ಮತ್ತು ಅಪ್ಪ ಪ್ರಶಸ್ತಿ ಮುಗುಳ್ನಾಗೇವ್ ಪೂಜ್ಯರಿಗೆ ಕೊಡಲಾಗುತ್ತಿದೆ. ಮತ್ತು ಶರಣ ಸೇವಾ ವೈದ್ಯ ರತ್ನ ಪ್ರಶಸ್ತಿ ಕಲಬುರಗಿಯ ವೈದ್ಯರಿಗೆ ಕೊಡಲಾಗುತ್ತಿದೆ. ಪೂಜ್ಯ ಡಾಕ್ಟರ್ ಅಪ್ಪ ಅವರ ಭಾವಚಿತ್ರ 30 ಅಡಿ ದೊಡ್ಡ ಕಟೌಟ್ ಹಾಕಿ ಎಲ್ಲರ ದರ್ಶನಕ್ಕೆ ಅವಕಾಶ ಮಾಡಿ ಕೊಡಲಾಗುತ್ತಿದೆ. ದಿನಾಲೂ ಭಕ್ತ ಸಂಕುಲ ಪ್ರಸಾದ ಮಾಡುವ ದಾಸೋಹ ಮಾಮೂಲಿ ಸಂಪೂರ್ಣವಾಗಿ ಆಧುನಿಕ ತಂತ್ರಜ್ಞಾನ ಬಳಸಿ ನವೀನೀಕರಣ ಮಾಡಲಾಗಿದೆ. 2 ತಾಸಿನಲ್ಲಿ ಸುಮಾರು 10,000 ಜನರು ಊಟ ಮಾಡುವ ಪ್ರಸಾದ ತಯಾರವಾಗುತ್ತದೆ. ಅಲ್ಲಿ ಮೊದಲು ಹೊಗೆಯಿಂದ ಕಟ್ಟಿಗೆಯಿಂದ ಮಾಡುತ್ತಿದ್ದು, ಅದು ತೊಂದರೆ ಹೋಗಿ ಆಧುನೀಕರಣ ಮಾಡಲಾಗಿದೆ. ಬಾಯ್ಲರ್ಗಳ ಮುಖಾಂತರ ಅನ್ನವನ್ನು ಬಹಳ ಪ್ರಶಸ್ತವಾಗಿ, ಸ್ವಚ್ಛವಾಗಿ ಮತ್ತು ಶಿಸ್ತಿನ ಪ್ರಕಾರ ಆಧುನೀಕರಣ ಮಾಡಲಾಗಿದೆ. ಮತ್ತು ದಿನಾಂಕ 4ರಿಂದ 9ನೇವರೆಗೂ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಜೀವನಾರಿತ ಕಿರುನಾಟಕಗಳ ಸರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಅವರ ಮಹಾದಾಸೋಹ ಸೂತ್ರ ಕುರಿತು ನುಪೂರ ಝೇಂಕಾರ ಅಂದರೆ ಗೆಜ್ಜೆಯ ನೃತ್ಯ ಭರತನಾಟ್ಯ ನಡೆಯುವುದು. ದಿನಾಲೂ ಸಾಯಂಕಾಲ 5:30 ಗಂಟೆಗೆ ವಿಶೇಷ ಸಂಗೀತ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. HKES ಮಹಿಳಾ ಪಾಲಿಟೆಕ್ನಿಕ್ ಮತ್ತು HKES ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆ ಚನ್ನಬಸಪ್ಪ ಕುಳಗೇರಿ ಇವರ ಕುರಿತು ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಿಳಾ ಪಾಲಿಟೆಕ್ನಿಕ್ ಕಲಬುರಗಿ ಹಾಗೂ HKES ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಕಲಬುರಗಿಯ ವತಿಯಿಂದ ಕೆ ಚನ್ನಬಸಪ್ಪ ಕುಳಗೇರಿ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಉಪನ್ಯಾಸ ಮಾಲಿಕೆ ದಿನಾಂಕ 2ನೇ ಮಾರ್ಚ್ 2026ರಂದು ಬೆಳಗ್ಗೆ 10:30 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನ ಸಂಚಾಲಕರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಮಹದೇವಪ್ಪ ರಾಂಪುರೆ ವಹಿಸಿದ್ದರು. ಗೌರವ ಅತಿಥಿಗಳಾಗಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನ ಸದಸ್ಯರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಅನಿಲ್ ಕುಮಾರ್ ಎಸ್ ಮರ್ಗೋಳ್ ಹಾಗೂ ನಾಗಣ್ಣ ಎಸ್ ಘಂಟಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಅಮರನಾಥ್ ಚ ಕುಳಗೇರಿ, ಪ್ರಾಚಾರ್ಯರಾದ NG ಪಾಟೀಲ್ ಹಾಗೂ ಡಾಕ್ಟರ್ ಮಹೇಶ್ ಗೌಹಾರ್ ಸೇರಿದಂತೆ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಸೈನ್ಸ್ ಕಾಲೇಜು, ಕಾಮರ್ಸ್ ಕಾಲೇಜ್ಗೆ ಸ್ವತಂತ್ರ ಹೋರಾಟ ಉಪನ್ಯಾಸ ಮಾಲಿಕೆ ಬಹುಶಃ ಇದು ನಮ್ಗೆ ಎಲ್ಲಿಗೂ ಟಚ್ ಆಗಲ್ಲ. ಈ ವಿಷಯದ ಉಪನ್ಯಾಸ ಮಾಲಿಕೆ ಇಲ್ಲಿ ಯಾಕೆ ಇಟ್ಟು ಒಂದ್ ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸವನ್ನು
ಏನೆಲ್ಲ ಕೇಳ್ತಾ ಇದ್ದೀನಿ, ಮೂಲತಃ ನಾವೇನೇ ಕಲಿಬಹುದು, ಏನೇ ಮಾಡಬಹುದು, ಆದರೆ ನಮ್ಮ ಇತಿಹಾಸವನ್ನ ನಾವು ತಿಳಿದುಕೊಂಡಿದ್ದೇ ಆದರೆ ನಾವು ಮುಂದೆ ಇತಿಹಾಸವನ್ನ ಸೃಷ್ಟಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ಬಹುಶಃ ಇಲ್ಲಿ ಕುಳಿತಿರ್ತಕ್ಕಂಥ ಕೆಲವು ಹಿರಿಯರನ್ನು ಹೊರತುಪಡಿಸಿದ್ರೆ ಇವತ್ತು ಈ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾರತ ಯಾವಾಗ ಸ್ವತಂತ್ರ ಸಿಕ್ತು ಅಂದ್ರೆ ಹತ್ತೊಂದು ಅವ್ರ ಬಾಯಿಗೆ ಬರ್ತಕ್ಕಂಥ ಉತ್ತರ 1947 ಆಗಸ್ಟ್ 15. ಆದ್ರೆ ಇವತ್ತಿನ ಕಲ್ಯಾಣ ಕರ್ನಾಟಕ, ಇಂದಿನ ಹೈದರಾಬಾದ್ ಕರ್ನಾಟಕ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ 1 ವರ್ಷ 1 ತಿಂಗಳ ನಂತರ ನಮಗೆ ಸ್ವತಂತ್ರ ಸಿಕ್ಕಿದೆ ಅನ್ನುವಂತಹ ಸತ್ಯ ಸಂಗತಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರೆಲ್ಲ ಹೊರಗಡೆನೂ ಕೂಡ ಎಷ್ಟೋ ಜನರಿಗೆ ಇವತ್ತು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇವತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರು, ನೆಹರು ಅವರು, ವಲ್ಲಭಾಯ್ ಪಟೇಲ್ ಅವರು, ಚಂದ್ರಶೇಖರ್ ಆಜಾದ್ ಅವರು ಅನೇಕ ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತೀವಿ. ಆದ್ರೆ ಈ ಭಾಗದಲ್ಲಿ ನಮ್ಮನ್ನ ನಿಜಾಮನ ಸಂಸ್ಥಾನದಿಂದ ಮುಕ್ತಿಗೊಳಿಸಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸುವಲ್ಲಿ ಎಷ್ಟು ಜನ ಮಹನೀಯರು ತಮ್ಮ ಮನೆಗಳನ್ನ, ತಮ್ಮ ಪ್ರಾಣಗಳನ್ನ ಒತ್ತೆ ಇಟ್ಟು ಪತ್ನಿ, ಮಕ್ಕಳು, ಕುಟುಂಬ ಎಲ್ಲವನ್ನ ಬಿಟ್ಟು ರಾತ್ರೋರಾತ್ರಿ ಹೋರಾಡಿ ಈ ಭಾಗಕ್ಕಾಗಿ ಎಷ್ಟೊಂದು ಶ್ರಮಿಸಿದ್ದಾರೆ ಅನ್ನುವಂತಹ ಒಂದು ಸತ್ಯ ಸಂಗತಿಯನ್ನ ಇವತ್ತಿನ ಯುವ ಪೀಳಿಗೆಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿದೆ. ಪೂರ್ವದಲ್ಲಿ ಈ ದೇಶವನ್ನ ಬ್ರಿಟಿಷರು ಸುಮಾರು 250 ವರ್ಷಗಳ ಕಾಲ ಆಳಿದರು. ಅವರ ದಬ್ಬಾಳಿಕೆಗೆ ದೇಶದ್ದು ನಾವೆಲ್ಲರೂ, ನಮ್ಮ ಹಿರಿಯರೆಲ್ಲರೂ ಅನೇಕ ತ್ಯಾಗ ಬಲಿದಾನದಿಂದ ಇವತ್ತು ಜನ ಭಾರತ ಸ್ವತಂತ್ರ ಆಯಿತು ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥ ಇತಿಹಾಸ. ಆದರೆ ಮಹೇಶ್ ಅವರು ಹೇಳಿದಾಗ, ಯಾಕಂದ್ರೆ ಹೇಳಿದಾಗ ಇಡೀ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕರೆ ನಮಗೆ 1948 ಸೆಪ್ಟೆಂಬರ್ 17ನೇ ತಾರೀಕು ಈ ಕಲ್ಯಾಣ ಕರ್ನಾಟಕ, ನಿರಾಳ ಕರ್ನಾಟಕ ಭಾಗದ ಜನರಿಗೆ ಸ್ವಾತಂತ್ರ್ಯ ಸಿಕ್ತು. ಹಾಗಾದ್ರೆ ನಮ್ಗೆ ಯಾಕೆ ಕಳವಾಯ ಸ್ವಾತಂತ್ರ್ಯ ಸಿಕ್ತು ಅಂದ್ರೆ, ಸ್ವಾತಂತ್ರ್ಯದ ತರುವಾಯ ಇಡೀ ಒಕ್ಕೂಟ ವ್ಯವಸ್ಥೆಗೆ ನಾವೆಲ್ಲೋ ಬಂದವು. ಆದರೆ ಈ ಭಾಗವನ್ನ ನಿಜಾಮ ಅನ್ನುವಂತ ಒಬ್ಬ ಮುಸ್ಲಿಂ ದೊರೆ ಇದನ್ನು ಆಳ್ತಾ ಇದ್ದಾರೆ. ಆ ಜುನಾಗಢ ಈ ಇವರಿಬ್ಬರು ದೊರೆಗಳಿಲ್ಲ, ನಾವು ಬರಂಗಿಲ್ಲ ಅಂದ್ಕೊಂಡು, ವಿಲೀನ ಆಗೋದಿಲ್ಲ ಅಂದ್ಕೊಂಡು ಇಂಡಿಪೆಂಡೆಂಟ್ ಆಗಿ ಬಿಡ್ತಾರೆ. ಇಂಡಿಪೆಂಡೆಂಟ್ ಆಗಿ ಬಿಡೋದ್ನಾಗ ಸಹಜವಾಗಿ ಅಂದ್ರೆ ಅವೆಲ್ಲ ಒಂದು ಒಕ್ಕೂಟ ವ್ಯವಸ್ಥೆ ಬಂದ್ರೆ ಆನಂತರ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 1-1.5 ವರ್ಷಗಳ ಕಾಲ ನಮ್ಮ ಭಾಗದಲ್ಲಿ ರಜಾಕರರ ಹಾವಳಿ ಉಂಟಾಗ್ತದೆ. ಹಿರಿಯರಿಗೆಲ್ಲರಿಗೂ ಗೊತ್ತಿದೆ. ನಮ್ಮದೆಲ್ಲ ಸುಧಾರಿ ಅಂದ್ರೆ ನಾವು ಆ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಾಗೆಲ್ಲ ನಾವು ಹೇಳಲ್ಲ, ಅದು ನೋಡಿಲ್ಲ, ಬರೇ ಬಾಯಿಗೆ ಕೇಳಿ. ಆದರೆ ನಾವು ಎಷ್ಟು ಸುಧಾರಿಗಳು, ನಾನೆಷ್ಟು ಸುಧಾರಿ ನಿಲ್ಬೇಕಂತಂದ್ರೆ, ಈ ವಿಮೋಚನಾ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಚನ್ನಬಸಪ್ಪ ಕೊಳಗೇರಿಯವರನ್ನ ಕಣ್ಣಿಂದ ನೋಡುವಂತಹ, ಅವರನ್ನ ಅವರ ಬಾಯಿಂದ ಮಾತುಗಳನ್ನ ಒಂದು ರೋಮಾಂಚಕರಾಗಿರ್ತಕ್ಕಂಥ ಘಟನೆಗಳನ್ನು ಕೇಳುವ ಪ್ರಸಂಗ ನಾನು ನೋಡಿದ್ದೇವೆ. ಹಾಗೆ ಹೇಳಿದಂತೆ 1997ರಿಂದ 2006 ತನಕ ನಾವಲ್ಲಿ ಶಾಪುರ್ನಲ್ಲಿ ಹೈದರಾಬಾದ್ ಕರ್ನಾಟಕ ಯುವ ಬರಹಗಾರ ಬಳಗ ಅಂತ ಮಾಡಿದ್ವಿ. ಈಗ ಸರ್ಕಾರ ಈಗಿನ ಮಾಡಿದ ವಿಮೋಚನಾ ದಿನಾಚರಣೆ ಆಚರಿಸಲ್ಲ. ಸರ್ಕಾರ ವಿಮೋಚನಾ ದಿನಾಚರಣೆ ಆಚರಿಸುವುದಕ್ಕಿಂತ ಪೂರ್ವದಲ್ಲಿ ಶಹಾಪುರದಲ್ಲಿ ನಾವು ವಿಮೋಚನಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಹಾಗೂ ಶ್ರೀ ಮಲ್ಲಿಕಾರ್ಜುನ್ ಮುತ್ಯ ಅಪ್ಪಾಜಿ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಮಹಲ್ ರೋಜಾದ ಶ್ರೀ ಮಲ್ಲಿಕಾರ್ಜುನ್ ಮುತ್ಯ ಅವರ ಮೇಲಿನ ಸುಳ್ಳು ಕೇಸನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಇಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಹಾಗೂ ಶ್ರೀ ಮಲ್ಲಿಕಾರ್ಜುನ್ ಅಪ್ಪಾಜಿ ಅವರ ಅಭಿಮಾನಿ ಬಳಗದ ವತಿಯಿಂದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾದ ಶ್ರೀ ಮಲ್ಲಿಕಾರ್ಜುನ್ ಮುತ್ಯ ಅವರ ಮೇಲಿನ ಸುಳ್ಳು ಕೇಸು ರದ್ದುಪಡಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ದಿನಾಂಕ 2 ಮಾರ್ಚ್ 2026ರಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ನಡೆಸಲಾಯಿತು.
ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರ್, ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಸೇರಿದಂತೆ ಅನೇಕ ಮಠಾಧೀಶರು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಇವತ್ತೇನು ಕರ್ನಾಟಕದಲ್ಲಿ ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಮೇಲೆ ಒಂದು ಪೋಸ್ಕೋ ಕೇಸನ್ನ ಉದ್ದೇಶಪೂರ್ವಕವಾಗಿ ಅವರ ತೇಜೋವಧೆ ಮಾಡಬೇಕೆಂದು ಅವರ ಏನು ವಿಚಾರ ಇದೆ, ಅವರ ಒಂದು ಏನು ಭಕ್ತರಿಗೆ ಸಂತೈಸುವ ಒಂದು ಅವ್ರ ಮೇಲೆ ಮನಸ್ಥಿತಿ ಇದೆ. ಹೀಗಾಗಿ ರಾಜ್ಯ ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಭಕ್ತರು ಇವತ್ತು ಎಲ್ಲರೂ ಕೂಡ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಆಶ್ರಯಕ್ಕೆ, ಅವರ ಮಠಕ್ಕೆ, ಅವರ ಕ್ಷೇತ್ರಕ್ಕೆ ಹೋಗುವುದರ ಜೊತೆ ಇವತ್ತು ಅಲ್ಲಿ ಸನ್ಮಾರ್ಗವನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು ಅಲ್ಲಿ ಅವರಿಗೆ ಒಂದು ಮಾರ್ಗವನ್ನು ಸಿಗ್ತಾ ಇದೆ. ಗುರುಗಳ ಆಶೀರ್ವಾದ ಆದ ಮೇಲೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಅಲ್ಲಿ ಹೋಗಿರುವಂತ ಭಕ್ತರಿಗೆ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುವಂತ ಪುಣ್ಯ ಕ್ಷೇತ್ರ ಇವತ್ತು ಮಹಾಲ್ ರೋಜದ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಕ್ಷೇತ್ರ. ಇವರ ಒಂದು ಹೆಸರನ್ನ ಕುಗ್ಗಿಸಲಿಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಷಡ್ಯಂತ್ರಗಳನ್ನ ಮಾಡಿ ಇವತ್ತು ಒಂದು 6 ವರ್ಷದ ಮಗುವಿನ ಬರ್ತಡೇ ಸಮಯದಲ್ಲಿ ಅವರ ಜೊತೆಯಲ್ಲಿ ಅವರ ತಂದೆ, ತಾಯಿ, ಅವರ ಕುಟುಂಬದ ಸದಸ್ಯರು ಎಲ್ಲರ ಎದುರುಗಡೆನೆ ಆ ಮಗುವಿನ ಬರ್ತಡೇ ಕೇಕ್ ಕತ್ತರಿಸಿ ಆ ಮಗುವಿಗೆ ವಾತ್ಸಲ್ಯದಿಂದ ಮುದ್ದಾಡಿದರನ್ನ ಇವತ್ತು ಆ ಮಗುವಿಗೆ ಒಂದು ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಅವರ ಸಂಬಂಧಿ ಸೋದರನ ಮಗಳಾಗಿರುವುದರಿಂದ ಆ ಮಗುವಿಗೆ ಇವತ್ತು ವಾತ್ಸಲ್ಯದಿಂದ ಆ ಮಗುವನ್ನ ಮುದ್ದಾಡಿದನ್ನ ಅನೇಕ ಕೆಲವು ಏನು ಪಟ್ಟಭದ್ರ ಹಿತಾಸಕ್ತಿಗಳು ಇವರೆಲ್ಲರೂ ಇದೇ ಒಂದು ವಿಡಿಯೋವನ್ನ ತಿರುಚಿ ಇವತ್ತು ಅವ್ರ ಹೆಸರಿಗೆ ಕಳಂಕ ತರಬೇಕಂತ ತಿಳ್ಕೊಂಡು ಉದ್ನ್ಯಾಸದಿಂದ ಇವತ್ತು ಅಲ್ಲಿ ಒಂದು ವಿಡಿಯೋವನ್ನ ಅದನ್ನ ಇವರು ಭ್ರಷ್ಟಾಚಾರ ಮಾಡುವಂತ ಏನು ಪಟ್ಟಭದ್ರ ಹಿತಾಸಕ್ತಿ ಇಲ್ಲಿ ಕಲಬುರಗಿಯಲ್ಲಿ ಒಬ್ಬ ತಮ್ಮ ಖಂಡನೆ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಕೇವಲ 7 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣ ಹೊರಿಸಿ ನಮ್ಮ ಮಲ್ಲಿಕಾರ್ಜುನ ಮುತ್ಯಾರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ. ಇದು ಮಲ್ಲಿಕಾರ್ಜುನ ಮುತ್ಯಾರ ಅಷ್ಟೇ ಸಂಬಂಧ ಅಲ್ಲ, ಇಡೀ ನಮ್ಮ ಸಮಾಜಕ್ಕೆ ಒಂದು ಕಳಂಕ ತರತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಈಗಾಗಲೇ ಜಿಲ್ಲಾಧಿಕಾರಿಗೆ ಮತ್ತೆ SP ಅವರಿಗೆ ಕೂಡ ನಾನು ಮಾತಾಡಿದ್ದೇನೆ. ಯಾವುದೇ ಕಾಲಕ್ಕೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜ ಎದ್ದು ಕೂಡ್ತದೆ. ಕ್ರಾಂತಿಕಾರಿ ಬೆಳವಣಿಗೆ ಆಗ್ತಕ್ಕಂಥ ಸಂದರ್ಭ ತಪ್ಪಿಸಬೇಕಾದ್ರೆ ತಕ್ಷಣ ಈಗಾದಂತ ಪೋಕ್ಸೋ ಕಾಯ್ದೆ ಕೇಸ್ ತೆಗೆದಬೇಕು. ಜಿಲ್ಲಾಧಿಕಾರಿ ಮತ್ತು SP ಅವರು ಕ್ಷಮೆ ಕೇಳಬೇಕು ಈ ಸಮಾಜಕ್ಕೆ. ಮತ್ತೆ ಈ ಮಹಿಳಾ ಆಯೋಗದವರು, ಈ ಮಕ್ಕಳ ಆಯೋಗದವರು ಏನ್ ತಮ್ಮ ಪ್ರಚಾರ ಗಿಟ್ಟಿಸೋ ಸಲುವಾಗಿ ಯಾವುದೇ ದಾಖಲೆ ಇರಲಾರ್ದೆ, ಆ ಮನೆತನದವ್ರ ಕಂಪ್ಲೇಂಟ್ ಇರಲಾರ್ದೆ ಅವ್ರು ಏನ್ ಮಾಡಿದ್ದಾರೆ, ಅವರಿಬ್ಬರಿಗೆ ಆ ಹುದ್ದೆಯಿಂದ ತೆಗೆದು ಹಾಕಿ ಬೇರೊಬ್ಬರು ನೇಮಿಸಬೇಕು. ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಅವ್ರಿಗೆ ಬಂಧಿಸಬೇಕಂತ ಕೇಳ್ಬೋದು. ಕೂಡಲೇ ಬೆಳೆ ವಿಮೆ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಜಿಲ್ಲೆಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕೂಡಲೇ ಬೆಳೆ ವಿಮೆ ಬಿಡುಗಡೆ, ಸಾಲ ಮನ್ನಾ ಜಾರಿ, MSP ಕಡ್ಡಾಯ ಅನುಷ್ಠಾನ, ತೊಗರಿಗೆ ಸಮರ್ಪಕ ಬೆಂಬಲ ಬೆಲೆ ಹಾಗೂ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ನಷ್ಟ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಜಿಲ್ಲೆಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ KPRS ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮ್ಮಶೆಟ್ಟಿ, KRRS ನ ಗೌರವಾಧ್ಯಕ್ಷರಾದ ಉಮಾಪತಿ ಮಾಲಿ ಪಾಟೀಲ್ ಸೇರಿದಂತೆ ಇತರೆ ಅನೇಕರು
ಅತಿವೃಷ್ಟಿಯಿಂದ ವಂಚಿತ ಆಗಿರ್ತಕ್ಕಂಥ ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಮಾಡಿದರೆ ರೈತರ ಬಗ್ಗೆ ನಿಷ್ಕಾಳಜಿ ತೋರ್ತದೆ. ರೈತ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ ಸರ್ಕಾರ ತಕ್ಷಣವೇ ಎಲ್ಲರಿಗೆ ಸಮಾನಾಗಿ ಅತಿವೃಷ್ಟಿ ಪರಿಹಾರನ ಕೊಡಬೇಕು. ಬೆಳೆ ವಿಮೆ ಹಣ 2026 ಫೆಬ್ರವರಿ ಇದ್ದರೂ ಮಾರ್ಚ್ ಬಂದರೂ ಕೂಡ ನಯ್ಯ ಪೈಸಾ ಹಣ ಬಿಡುಗಡೆ ಮಾಡಿಲ್ಲ. ಬೆಳೆ ವಿಮೆ ಹಣ ಬಿಡುಗಡೆ ಮಾಡಕ್ಕೆ ಸರ್ಕಾರಕ್ಕೆ ದಾಡಿ ಬಡದಂತಕ್ಕಂಥ ಮಾತನ್ನು ಕೇಳ್ಕೊಟ್ವಿ. ಇವತ್ತು ಅದನ್ನು ಬೇಸತ್ತು JD ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದ್ವಿ. ತಕ್ಷಣವೇ ಇವತ್ತು ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು. ತೊಗರಿಗೆ ಬೆಂಬಲ ಬೆಲೆ ಇಲ್ಲ. APMC ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ನೆಲಕಚ್ಚೋಗಿದೆ. ತೊಗರಿ ಬೆಳೆಗಾರರನ್ನು ಬೀದಿಗೆ ಬಿಟ್ಟಿದ್ದಾರೆ. ತಕ್ಷಣವೇ MSP ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕು. ಪ್ರತಿ ಕ್ವಿಂಟಲ್ ತೊಗರಿಗೆ 12,500 ರೂಪಾಯಿ ಪರಿಹಾರ ಇದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಮತ್ತು ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರಿಗೆ ಪರಿಹಾರ ಕೊಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯವನ್ನು ಮಾಡೋದಕ್ಕಾಗಿ ಇವತ್ತು 2ನೇ ತಾರೀಕಿಗೆ JD ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾಳೆ ಚಿತ್ತಾಪುರ ತಾಲೂಕಿಗೆ ಮುಖ್ಯಮಂತ್ರಿಗಳನ್ನು ಬರ್ತಾ ಇದ್ದಾರೆ. ತಕ್ಷಣ ಮೊದಲು ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿ ಕಲಬುರಗಿ ಜಿಲ್ಲೆಗೆ ತೊಗರಿಯನ್ನಾಡಿ ಕಾಲಿಡಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ನಾಳೆ ಸಡಗರ ಸಂಭ್ರಮದಿಂದ ಬಣ್ಣದ ಓಕುಳಿಯ ಹೋಳಿ ಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ವಿವಿಧ ಬಣ್ಣಗಳು, ಪಿಚಕಾರಿ ಮತ್ತು ಸಕ್ಕರೆ ಸರಗಳ ಮಾರಾಟ ಬಲು ಜೋರಾಗಿ ನಡೆದಿತ್ತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.